ಅಮಾಸಿ ಹಿನ್ನೆಲೆಯಲ್ಲಿ ಇವತ್ತು ದೇವರ ದರ್ಶನಕ್ಕೆ ಎಂದು ಹೋದವರು ಮಶಾಣ ಪಾಲಾಗಿರುವಂಥ ಘಟನೆ ನಡೆದಿದೆ. ನಾವಿವತ್ತು ರಾಯಚೂರು ಜಿಲ್ಲೆಯ ಸಿರ್ವಾರ್ ಪಟ್ಟಣದಲ್ಲಿದ್ದೇವೆ. ಸಿರ್ವಾರ್ ಪಟ್ಟಣದ ಕೃಷ್ಣ ನಾಯಕ್ ಅನ್ನುವರ ಕುಟುಂಬ ಇವತ್ತು ಈ ಒಂದು ಬಸ್ ಮತ್ತು ಕಾರ್ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಒಟ್ಟು 7 ಜನರು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ತಿಳಿದು ಬರ್ತಾ ಇದೆ. ಹೀಗಾಗಿ ಈ ಮಾಹಿತಿ ತಿಳಿದ ಹಿನ್ನೆಲೆಯಲ್ಲಿ ಕೃಷ್ಣ ನಾಯಕ್ ಮತ್ತು ಅವರ ಪತ್ನಿ, ಅವರ ಮಗಳು, ಅವರ ಅಳಿಯ ಸೇರಿದಂತೆ ಮತ್ತು ಅವರ ಅಣ್ಣನ ಮಗಳು ಕೂಡ ಸಾವನ್ನಪ್ಪಿದ್ದಾರೆ. ಒಟ್ಟು ಕಾರ್ನಲ್ಲಿ 10 ಜನ ಪ್ರಯಾಣ ಮಾಡಿದ್ರು. 5 ಜನ ದೊಡ್ಡವರು ಮತ್ತು 5 ಜನ ಮಕ್ಕಳು ಅಂತ ತಿಳಿದು ಬರ್ತಾ ಇದೆ. ಅದರಲ್ಲಿ 8 ಜನರ ಮಾಹಿತಿ ಮಾತ್ರ ಪೊಲೀಸ್ ಮೂಲಗಳಿಂದ ತಿಳಿದು ಬರ್ತಾ ಇದೆ. ಆದರೆ ಶಶಿಕಲಾ ಮಕ್ಕಳ ಬಗ್ಗೆ ಮಾತ್ರ ಎಲ್ಲೂ ಕೂಡ ಮಾಹಿತಿ ತಿಳಿದು ಬರ್ತಾ ಇಲ್ಲ. ಈಗಾಗಲೇ ಪೊಲೀಸ್ ಮೂಲಗಳ ಮಾಹಿತಿ ಪ್ರಕಾರ 7 ಜನರು ಸಾವನ್ನಪ್ಪಿದ್ದಾರೆ. 1 ಮಗು ಮಾತ್ರ ಯಾದಗಿರಿಯ ಆಸ್ಪತ್ರೆಯಲ್ಲಿ ಗಾಯಗೊಂಡು ಚಿಕಿತ್ಸೆ ಪಡಿತಾ ಇದೆ ಅನ್ನುವಂಥ ಮಾಹಿತಿ ತಿಳಿದು ಬರ್ತಾ ಇದೆ. ಈಗಾಗಲೇ ಈ ಒಂದು ದುರಂತದಲ್ಲಿ ಕೃಷ್ಣ ನಾಯಕ್ 52 ವರ್ಷದವರು ಸಾವನ್ನಪ್ಪಿದರೆ, ಅವರ ಪತ್ನಿಯಾದಂಥ ಅನಂತಕಲಾ ಮತ್ತು ಅವರ ಮಗಳು ನಿಸರ್ಗ, ಸಿದ್ಧಾರ್ಥ ಸೇರಿದಂತೆ ಅವರ ಮೊಮ್ಮಕ್ಕಳಾದಂಥ ಅದ್ವಿಕಾ ಕೂಡ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ತಿಳಿದು ಬರ್ತಾ ಇದೆ. ಹೀಗಾಗಿ ಇಡೀ ಅವರ ಕುಟುಂಬದಲ್ಲಿ ಒಂದು ರೀತಿಯ ಆಕ್ರಂದನ ಮನೆ ಮಾಡಿದೆ. ಎಲ್ಲರೂ ಕೂಡ ಆತಂಕ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. 10 ಜನರು ಪ್ರಯಾಣ ಮಾಡ್ತಾ ಇದ್ರು ಅನ್ನುವಂಥ ಮಾಹಿತಿ ತಿಳಿದು ಬರ್ತಾ ಇದೆ. ನಾನು ಅವ್ರ ಕುಟುಂಬಸ್ಥರನ್ನ ಮಾತಾಡಿಸ್ತೀನಿ. ಸರ್, ಈಗ ಈ ಒಂದು ಬೆಳಗ್ಗೆ ಅಮಾವಾಸ್ಯೆ ಇರೋ ಹಿನ್ನೆಲೆಯಲ್ಲಿ ದೇವ್ರ ದರ್ಶನಕ್ಕೆ ಅಂತ ಹೋಗ್ತಾ ಇದ್ರು. ಎಷ್ಟು ಜನ ಹೋಗ್ತಾ ಇದ್ರು ಅನ್ನುವಂಥದ್ದು ನೀವು ಹೇಳ್ತಾ ಇದ್ರಿ? ಸರ್, 10 ಜನ ಹೋಗಿದ್ದಾರೆ. 5 ಜನ ಮಕ್ಕಳು, 5 ಜನ ದೊಡ್ಡವರು, 10 ಜನ ಹೋಗಿದ್ದಾರೆ. ಅದರಲ್ಲಿ 8 ಜನದ ನಮ್ಮ ಮಾಹಿತಿ ಸಿಗ್ತಾ ಇದೆ. ಶಶಿಕಲಾ ಮಕ್ಕಳು ಚಂದನ್, ವಿರಾಟ್ ಸಿಗ್ತಾ ಇಲ್ಲ ಸರ್, ಮಾಹಿತಿಗೆ ಬರ್ತಾ ಇಲ್ಲ. ಯಾರ್ಯಾರಿದ್ರು ಸರ್? 10 ಜನ ಯಾರ್ಯಾರಿದ್ರು? 10 ಜನ ಕೃಷ್ಣ ನಾಯಕ್, ಶರಣಪ್ಪ, ನಿಸರ್ಗ, ಮತ್ತು ಅನಂತಕಲಾ, ಶಶಿಕಲಾ ದೊಡ್ಡವರು, ಮಕ್ಕಳು ಅದ್ವಿಕು, ವಿರಾಟು, ಚಂದನ್ ಮತ್ತು ಶ್ರೀನಿಧಿ ಮತ್ತು ವೈಷ್ಣವ್. ಈ ಶಶಿಕಲಾ ಇದ್ದಾರಲ್ಲ, ಅವ್ರು ಎಲ್ಲಿಯವರು ಸರ್? ಇಲ್ಲಿಗೆ ಯಾಕೆ ಬಂದಿದ್ರು? ಅವರು ತಾವರ್ಗೆರೆ ಸರ್, ಅವ್ರದ್ದು ತಾವರ್ಗೆರೆ ಕೊಟ್ಟಿದ್ದಾರೆ ಅವರು. ಇದು ತವ್ರ ಮನೆ ಸರ್, ಇದು ತವ್ರ ಮನೆ. ಬೇಸಿಗೆ ರಜೆ ಅಂತ ಬಂದಿದ್ದಾರೆ ಸರ್, ಮಕ್ಕಳು ಕರ್ಕೊಂಡು ಬಂದಿದ್ದಾರೆ, 2 ಮಕ್ಕಳು ಕರ್ಕೊಂಡು. ಆ ಮಕ್ಕಳದು ಮಾಹಿತಿ ಸಿಗ್ತಾ ಇಲ್ಲ ಸರ್ ನಮಗೆ. ಯಾರ್ಯಾರು ಮಕ್ಕಳು ಮಾಹಿತಿ ಸಿಗ್ತಾ ಇಲ್ಲ? ಶಶಿಕಲಾ ಮಕ್ಕಳು ಸರ್, ಚಂದನ್, ವಿರಾಟ್, ಅವರಿಬ್ಬರು ಮಕ್ಕಳು ಮಾಹಿತಿ ಸಿಗ್ತಾ ಇಲ್ಲ ಸರ್. ಈಗ ಪೊಲೀಸರು ಏನು ಹೇಳ್ತಾ ಇದ್ದಾರೆ ಸರ್? ಮತ್ತೆ ಕೇಳಿದ್ರೆ ಎಲ್ಲ ಕುಟುಂಬಸ್ಥರಿಗೆ? ಅವರು 8 ಜನ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಸರ್, ಕೇಳ್ತಾ ಇದ್ದೀನಿ. ಅಷ್ಟು ಮಾಹಿತಿ ನಮಗೂ ಇಲ್ಲ ಸರ್ ಇನ್ನು. ಓಕೆ, ಇದು ಅವರ ಕುಟುಂಬಸ್ಥರು ಹೇಳೋ ಪ್ರಕಾರ ಒಟ್ಟು ಕಾರ್ನಲ್ಲಿ 10 ಜನ ಪ್ರಯಾಣ ಮಾಡಿದ್ರು. ಅದರಲ್ಲಿ 7 ಜನರು ಈಗಾಗಲೇ ಸಾವನ್ನಪ್ಪಿದ್ದಾರೆ. ಆದರೆ ಒಂದು ಮಗು, 1.5 ವರ್ಷದ ಮಗು ಶ್ರೀನಿಧಿ ಅನ್ನುವಂಥದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದೆ. ಆದರೆ ಇನ್ನೂ 2 ಮಕ್ಕಳು ಕೂಡ ಆ ಕಾರಲ್ಲಿದ್ದರು. ಅವರು ಯಾರು ಅಂತಂದರೆ ಚಂದನ್ ಮತ್ತು ಇನ್ನೊಂದು ಮಗು ಅಂತ ಹೇಳಲಾಗ್ತಾ ಇದೆ. ಆದರೆ ಆ ಮಗುವಿನ ಮಾಹಿತಿ ಮಾತ್ರ ತಿಳಿದು ಬರ್ತಾ ಇಲ್ಲ. ಹೀಗಾಗಿ ನಮಗೆ ಆ ಮಾಹಿತಿ ತಿಳಿಸಬೇಕು ಅನ್ನುವಂಥದ್ದು ಕುಟುಂಬಸ್ಥರ ಆಗ್ರಹವಾಗಿದೆ. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆಗೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.